प्रसादात् अहमेव सर्वं मय्येव सर्वं परिकल्पितं च इत्थं विजानामि सदात्मतत्त्वं तस्याघ्रे युग्मं प्रणतोऽस्मि नित्यम् तस्याघ्रे युग्मं प्रणतोऽस्मि नित्यम्. वक्रतुण्ड महाकाय कोटिसूर्य समप्रभ निर्विघ्नं कुरु मे देव सर्वकार्येषु सर्वदा. शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करम्. वन्दे तं सच्चिदानन्दम् यतिवर्यं महामतिम् वेदान्तसारज्ञम् सद्गुरुं प्रणतोऽस्म्यहम्. श्रीगुरुं प्रणतोऽस्म्यहम्. सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये. सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ. नमो नमः सद्गुरुपादुकाभ्याम्. सद्गुರು ಭಕ್ತರು, ವೇದಾಂತ ಪ್ರಿಯರು, ವೇದಾಂತಾರ್ಥ ಚಿಂತಕರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ದಶಮಿ ತಿಥಿ 2026ನೇ ಇಸವಿ ಆಗಸ್ಟ್ ಮಾಹೆಯಲ್ಲಿ ಇಂದು 8ನೇ ತಾರೀಖಿನ ಶನಿವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ವ್ಯಾಖ್ಯಾನವನ್ನ ನೋಡೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು 8ನೇ ಶತಮಾನದಲ್ಲಿ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪೀಠಿಕೆಯಾಗಿ ಬರೆದಿರುವಂತಹ ಭಾಗ ಅಧ್ಯಾಸ ಭಾಷ್ಯ. ಬಹಳ ಸುಂದರವಾಗಿದೆ, ತುಂಬಾ ಗಂಭೀರವಾಗಿದೆ. ಈ ಅಧ್ಯಾಸ ಭಾಷ್ಯಕ್ಕೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು 20ನೇ ಶತಮಾನದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಅದ್ಭುತವಾದ, ಸರಳವಾದ, ಸುಂದರವಾದ, ಗಂಭೀರವಾಗಿರುವಂತ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ವ್ಯಾಖ್ಯಾ ಸ್ತ್ರೀಲಿಂಗ, ವ್ಯಾಖ್ಯಾನ ನಪುಂಸಕಲಿಂಗ, ವ್ಯಾಖ್ಯೆಯನ್ನು ಬರೆದಿದ್ದಾರೆ. ಅದಕ್ಕೆ ಹೆಸರಾಯಿತು ಸುಗಮ ವ್ಯಾಖ್ಯ. ಅದನ್ನು ನೋಡ್ತಾ ಇದ್ದೇವೆ, ಮುಂದುವರೆಯೋಣ. 227ನೇ ಪುಟ ಕೊನೆ ಪಂಕ್ತಿ. ಜ್ಞಾನೋದಯಾಚ್ಚ ಊರ್ಧ್ವಂ ಬ್ರಹ್ಮಜ್ಞಾನೋದಯಾದೂರ್ಧ್ವಂ ಉಭಯೋರಪಿ ಮಿಥ್ಯಾಜ್ಞಾನ ಸಮ್ಯಜ್ಞಾನಯೋಃ ಪ್ರತ್ಯಗ್ಮಾತ್ರತ್ವರೂಪೇಣ ಐಕ್ಯಸ್ಯ ಇಷ್ಟತ್ವಾತ್.
ಎಷ್ಟು ಚೆನ್ನಾಗಿದೆ. ಬ್ರಹ್ಮಜ್ಞಾನವಾಗುವುದಕ್ಕಿಂತ ಮುಂಚೆ ಮಿಥ್ಯಾಜ್ಞಾನವೇ ಬೇರೆ, ಬ್ರಹ್ಮಜ್ಞಾನವೇ ಬೇರೆ. ಮಿಥ್ಯಾ ಪ್ರತ್ಯಯವು ಅಧ್ಯಾಸ, ಸಮ್ಯಕ್ ಪ್ರತ್ಯಯವು ಸಮ್ಯಜ್ಞಾನ. ಬ್ರಹ್ಮಜ್ಞಾನವಾದ ಮೇಲೆ, ಬ್ರಹ್ಮಜ್ಞಾನವೆಂದರೇನು? ಎಲ್ಲವೂ ಬ್ರಹ್ಮವೇ. ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಎಂಥ ಮಾತು ನೋಡಿ. ಅಜ್ಞಾನದ ಸ್ಥಿತಿಯಲ್ಲಿ ಇದು ಕುಂಬಳಕಾಯಿ, ಹಸಿಮೆಣಸಿನಕಾಯಿ, ಹುಣಸೆ ಹಣ್ಣು ಎಲ್ಲ ಭಿನ್ನ ಭಿನ್ನ. ಬ್ರಹ್ಮಜ್ಞಾನವಾದ ಮೇಲೆ ಪರಮಾರ್ಥ ದೃಷ್ಟಿಯಿಂದ ಮೆಣಸಿನಕಾಯಿಯೂ ಬ್ರಹ್ಮವೇ, ಕುಂಬಳಕಾಯಿಯೂ ಬ್ರಹ್ಮವೇ, ಹುಣಸೆ ಹಣ್ಣು ಬ್ರಹ್ಮವೇ, ಎಲ್ಲವೂ ಬ್ರಹ್ಮ. ಕಣ್ಣಿನಿಂದ ನೋಡುವಾಗ ಮಾತ್ರ ನಾಮರೂಪಗಳು ತೋರ್ಕೊಂಡ್ವಿ. ಜ್ಞಾನೋದಯಾದೂರ್ಧ್ವಂ ಎಂಥ ಮಾಡ್ತಿದ್ರು. ಬ್ರಹ್ಮಜ್ಞಾನವಾದ ಮೇಲೆ ಉಭಯೋರಪಿ ಎರಡೂ ಕೂಡ ಪ್ರತ್ಯಗಾತ್ಮ ಸ್ವರೂಪಂ, ಪ್ರತ್ಯಗಾತ್ಮನ ಸ್ವರೂಪವಾಗಿರುವುದರಿಂದ ಆಗ ಐಕ್ಯಸ್ಯ ಬ್ರಹ್ಮಜ್ಞಾನ ಮಿಥ್ಯಾಜ್ಞಾನ ಎರಡೂ ಕೂಡ ಒಂದೇ ಪರಮಾರ್ಥ ದೃಷ್ಟಿಯಿಂದ ತಿಳಿದು. ಮುಂದುವರೆಸ 228ನೇ ಪುಟ ಕನ್ನಡದ ಸುಗಮ ವ್ಯಾಖ್ಯಾ ಶುರು ಮಾಡ್ತಾ ಇದ್ವಿ. ಯಥಾಹು ವಾರ್ತಿಕಕಾರಾಃ ಸುರೇಶ್ವರಾಚಾರ್ಯಾಃ ಆಹುಹು. ನೋಡಿ, ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಭಗವಾನ್ ಸ್ವರೇಶ್ವರಾಚಾರ್ಯರನ್ನ ಹೆಸರಿನಿಂದ ಕರೆಯದೆ ವಾರ್ತಿಕಕಾರಾಃ, ಇಷ್ಟ ಗೌರವದ ಮಾತು. ವೇದಾಂತ ದರ್ಶನಕ್ಕೆ ಭಗವಾನ್ ಬಾದರಾಯಣಾಚಾರ್ಯರು ಸೂತ್ರಕಾರರು, ವೇದಾಂತ ದರ್ಶನಕ್ಕೆ ಭಗವಾನ್ ಶಂಕರರು ಭಾಷ್ಯಕಾರರು, ವೇದಾಂತ ದರ್ಶನಕ್ಕೆ ಭಗವಾನ್ ಸ್ವರೇಶ್ವರಾಚಾರ್ಯರು ವಾರ್ತಿಕಕಾರರು. ಯಥಾಹು ವಾರ್ತಿಕಕಾರಃ, ಈ ವಾರ್ತಿಕಕಾರರ ವಾರ್ತಿಕಗಳನ್ನು ಯಾರು ಅಧ್ಯಯನ ಮಾಡಿದ? ಒಬ್ಬರಿಬ್ರು ಮಾಡಿರಬಹುದು, ಬಹಳ ಅಪರೂಪ. ನನಗೆ ತಿಳಿದಿರುವಂತೆ ಅಧ್ಯಾಸ ಭಾಷ್ಯವನ್ನಾಗಲಿ ಭಗವತ್ಪಾದ ಸುರೇಶ್ವರಾಚಾರ್ಯರ ವಾರ್ತಿಕ ಗ್ರಂಥಗಳನ್ನಾಗಲಿ ನೈಷಮ್ಯ ಸಿದ್ಧಿಯನ್ನಾಗಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಆಳವಾಗಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿರುವಂತೆ ಯಾವ ಇತರ ವಿದ್ವಾಂಸರು ಅಧ್ಯಯನ ಮಾಡಿರಲಾರು ಅಂತ ನನ್ನ ಪರಿಚ್ಛಿನ್ನ ಬುದ್ಧಿಯ ಅಭಿಪ್ರಾಯ. ಯಥಾಹು ವಾರ್ತಿಕಕಾರಾಃ ಅಜ್ಞಾನಂಚ ತದುಃಖಂಚ ಆತ್ಮೈವ ಜ್ಞಾತ ತತ್ವಕಃ ತತ್ತತ್ವಬೋಧಾತ್ ತದ್ಬಾಧಃ ಸರ್ಪರಜ್ವಾದಿ ಬಾಧವತೆ. ಸೊಗಸಾದ ಕಾರಿಕ, ಅದ್ಭುತವಾದ ಕಾರಿಕ. ಮತ್ತೊಮ್ಮೆ ಓದ್ತೇನೆ, ನಿಧಾನವಾಗಿ ಅರ್ಥ ಮಾಡ್ಕೊಂಡು. ಅಜ್ಞಾನಂಚ ತದುಃಖಂಚ ಆತ್ಮೈವ ಜ್ಞಾತ ತತ್ವಕಃ ತತ್ತತ್ವಬೋಧಾತ್ ತದ್ಬಾಧಃ ಸರ್ಪರಜ್ವಾದಿ ಬಾಧವತಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಬಾ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಲ್ಲಿ ನಾವು ಗೌಡಪಾದಾಚಾರ್ಯರನ್ನ ನೋಡ್ತೇವೆ, ಶಂಕರಾಚಾರ್ಯರನ್ನು ನೋಡ್ತೇವೆ, ಸ್ವರೇಶ್ವರಾಚಾರ್ಯರನ್ನು ನೋಡ್ತೇವೆ, ಭಗವಾನ್ ಬಾದರಾಯಣಾಚಾರ್ಯರನ್ನು ನೋಡ್ತೇವೆ ಮತ್ತು ಭಗವಾನ್ ರಮಣ ಮಹರ್ಷಿಗಳನ್ನು ಕಾಣ್ತೇವೆ. ಅಂಥ ಮಹಾತ್ಮರು. ನಮ್ಮ ಸೌಭಾಗ್ಯ, ನಮ್ಮ ಜೊತೆಯಲ್ಲಿ 20ನೇ ಶತಮಾನದಲ್ಲಿ ಸುಮಾರು 96 ವರ್ಷಗಳ ಕಾಲ ಜೀವಂತರಾಗಿದ್ದ ಜೀವನ್ಮುಕ್ತ ವರಿಷ್ಠರು ಯಾರು? ನಿಮ್ಮ ಗುರುಗಳಾಗಿರುವ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಸುರೇಶ್ವರಾಚಾರ್ಯರ ವಾರ್ತಿಕದಿಂದ ಒಂದು ಶ್ಲೋಕ ಕೋಟ್ ಮಾಡ್ತಾ ಇದ್ದಾರೆ.
ಮತ್ತೊಮ್ಮೆ ಓದ್ತೇನೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಅಜ್ಞಾನಂಚ ತದುತ್ಥಂಚ ಖ್ಯಾತ್ಮೈವಾಜ್ಞಾತ ತತ್ವಕಃ ತತ್ತತ್ವಬೋಧಾತ್ ತದ್ಬಾಧಃ ಸರ್ಪರಜ್ವಾದಿಬಾಧವತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಶ್ಲೋಕಕ್ಕೆ ಪದಚ್ಛೇದವನ್ನು ಮಾಡಿ ಅನ್ವಯವನ್ನು ಹೇಳಿ ಅರ್ಥವನ್ನು ಹೇಳ್ತೇನೆ. ಅಜ್ಞಾನಂ ಚ ತದುತ್ಥಂ ಚ ಹಿ ಆತ್ಮ ಏವ ಅಜ್ಞಾತ ತತ್ವಕಃ ತತ್ತತ್ವಬೋಧಾತ್ ತದ್ಬಾಧಃ ಹತ್ತು ಸರ್ಪರಜ್ವಾದಿಬಾಧವತಿ. 11 ಒಟ್ಟು 11 ಪದಗಳಿಂದ ರಚಿತವಾಗಿರುವ ಶ್ಲೋಕವಿದು. ಅರ್ಥ ನೋಡಿ. ಅಜ್ಞಾನಂ ಅಜ್ಞಾನ, ಜ್ಞಾನಾಭಾವ ರೂಪವಾಗಿರುವ ಅಜ್ಞಾನ, ಆತ್ಮನನ್ನ ತಿಳಿಯದೆ ಇರುವಂತ ಅಜ್ಞಾನ, ಅಥವಾ ಶಂಕರರು ಹೇಳುವಂತ ಮಿಥ್ಯಾ ಪ್ರತ್ಯಯ ರೂಪವಾಗಿರುವ ಅಧ್ಯಾಸವೆಂಬ ಅಜ್ಞಾನ ಒಂದು. ಚ ಮತ್ತು ತದುತ್ಥಂ ಅಜ್ಞಾನೋತ್ಥಂ, ಅಜ್ಞಾನಾತ್ ಉದ್ಭವತಿ ಇತಿ ಅಜ್ಞಾನೋತ್ಥಂ, ಅಜ್ಞಾನದಿಂದ ಉಂಟಾಗಿರುವ ಅನಾತ್ಮ ವಸ್ತು ಒಂದು. ಅಜ್ಞಾನ ಅಧ್ಯಾಸ, ಅಧ್ಯಾಸದಿಂದ ತೋರುತ್ತಿರುವ ದ್ವೈತ ವಸ್ತು ಎರಡೂ ಕೂಡ ಆತ್ಮ ಇವ, ಆತ್ಮನೇ ಆಗಿದೆ. ಏನಾಶ್ಚರ್ಯ! ಆತ್ಮನಿಗೆ ಹೆಸರು ಅಜ್ಞಾನ, ಆತ್ಮನಿಗೆ ಹೆಸರು ಪ್ರಪಂಚ. ಎಂಥ ಆತ್ಮ ಅವನು? ಅಜ್ಞಾತ ತತ್ವಕಃ ಆತ್ಮ. ಅಜ್ಞಾತಂ ತತ್ವಂ ಯಸ್ಯ ಸಹ ಅಜ್ಞಾತ ತತ್ವಕಃ. ಆತ್ಮನ ಸ್ವರೂಪವನ್ನು ಸರಿಯಾಗಿ ತಿಳಿದುಕೊಳ್ಳದೇ ಇರುವಾಗ ಆ ಆತ್ಮನನ್ನೇ ಅಜ್ಞಾನಿಗಳು ಅಜ್ಞಾನವೆಂತಲೂ ಪ್ರಪಂಚವೆಂತಲೂ ಕೂಡ ತಪ್ಪಿದ್ದಾರೆ. ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಈಗ ಇಡ್ಲಿ ಅಂತೇವೆ. ಇಡ್ಲಿ ಏನು? ಉದ್ದಿನ ಬೇಳೆಯ ಸ್ವರೂಪವನ್ನ, ಅಕ್ಕಿಯ ಸ್ವರೂಪವನ್ನ ಸರಿಯಾಗಿ ತಿಳಿಯದ್ದರಿಂದಲೇ ಇಡ್ಲಿ ಅಂತೇವೆ. ವಿಚಾರ ಮಾಡಿಬಿಟ್ರೆ ಇಡ್ಲಿ ಇರುವಂತಹ ಪದಾರ್ಥವಿಲ್ಲವೇ ಇಲ್ಲ. ಅಕ್ಕಿ, ಉದ್ದಿನ ಬೇಳೆ, ಉಪ್ಪು ಸೇರ್ಕೊಂಡು ಇಡ್ಲಿ ಅಂತಾಗಿದೆ. ಪುಸ್ತಕ ಅಂತೇನೆ. ಪುಸ್ತಕ ಎನ್ನುವ ಪದಾರ್ಥವಿಲ್ಲವೇ ಇಲ್ಲ. ಇರುವುದೆಲ್ಲ ಕಾಗದ, ಹಾಳೆ. ಹಾಳೆ ಅಂದ್ರೇನು? ಮಣ್ಣು. ಮಣ್ಣು ಅಂದ್ರೇನು? ನೀರು. ನೀರು ಒಂದು ತೇಜಸ್ಸು, ತೇಜಸ್ಸು ಒಂದು ವಾಯು, ವಾಯು ಒಂದು ಆಕಾಶ, ಆಕಾಶ ಒಂದು ಆತ್ಮ. ಆತ್ಮನಿಗೆ ಹೆಸರು ಪುಸ್ತಕ ಅಂತ. ಎಂಥ ಆತ್ಮ? ಅಜ್ಞಾತ ತತ್ವಕಃ. ಆತ್ಮನ ನಿಜ ಸ್ವರೂಪವನ್ನ ತಿಳಿಯದೆ ಇದ್ದಾಗ ಅವನೇ ಅಜ್ಞಾನವಾಗಿಯೂ ಅಜ್ಞಾನದಿಂದ ತೋರುತ್ತಿರುವ ದ್ವೈತ ಪ್ರಪಂಚವಾಗಿಯೂ ತೋರ್ತಾ ಇದ್ದೇನೆ ನೋಡಿ. ಯತ್ಕೃತ್ಯ ಸರ್ವಮಾತ್ಮೈವಾಭೂತ್ ತತ್ತ ಕೇನಕಂ ಪಶ್ಯೇತ್ ಕೇನಕಂ ವಿಜಾನೀಯಾತ್ ಕೇನಕಂ ಶೃಣುಯಾತ್. ಯಾಜ್ಞವಲ್ಕ್ಯ ಮಹರ್ಷಿಗಳ ಉತ್ತರ. ಮೈತ್ರೇಯಿ ಯಾಜ್ಞವಲ್ಕ್ಯ ಸಂವಾದ ಅಥವಾ ಯಾಜ್ಞವಲ್ಕ್ಯ ಮೈತ್ರೇಯಿ ಸಂವಾದ. ಯಾವಾಗ ಬ್ರಹ್ಮಜ್ಞಾನಿಗೆ ಇದೆಲ್ಲವೂ ನಾನೇ ತತ್ವಾಯ್ತು. ಯತ್ಕೃತ್ಯ ಸರ್ವಮಾತ್ಮೈವಾಭೂತ್, ನಾನೇ ಪ್ರಪಂಚವಾಗಿ ತೋರ್ತಾ ಇದ್ದೇನೆ, ನಾನೇ ಕಣ್ಣುಗಳಾಗಿ ತೋರ್ತಾ ಇದ್ದೇನೆ, ನಾನೇ ಮನಸ್ಸಾಗಿ ತೋರ್ತಾ ಇದ್ದೇನೆ ತತ್ವಾಯ್ತು. ಎಲ್ಲವೂ ಆತ್ಮಾಂತರ್ಥವಾಗಿ ಬಿಟ್ಟರೆ ಅಲ್ಲಿ ಕಹ ಯಾವ ಪ್ರಮಾತ್ರವು, ಯಾವ ಪ್ರಮೇಯವನ್ನ ಕೇನ ಯಾವ ಪ್ರಮಾಣದಿಂದ ನೋಡಿ, ಎಲ್ಲವೂ ನಾನೇ. ಉದಾಹರಣೆ ಕೊಂಡ ಇದಕ್ಕೆ ಉದಾಹರಣೆ ಕೊಡ್ತಾ ಇರ್ತೇನೆ, ಉದಾಹರಣೆ ಇಟ್ಕೊಳ್ಳಿ. ಆ ಉದಾಹರಣೆಯಿಂದ ತಿಳಿಯಬೇಕಾಗಿರುವ ವಿವಕ್ಷಿತಾರ್ಥವನ್ನು ಮಾತ್ರ ಇಟ್ಕೊಳ್ಳಿ.
ಒಂದು ಉದಾಹರಣೆ. ಒಂದು ಫೋಟೋ ಇದೆ, ಸುಂದರವಾದ ಫೋಟೋ. ಶಂಕರಾಚಾರ್ಯರು ಅವ್ರ 4 ಜನ ಶಿಷ್ಯರಿರುವಂತ ಫೋಟೋ. ಶಂಕರಾಚಾರ್ಯರ ಮೇಲ್ಗಡೆ ಕೂತ್ಕೊಂಡು ಶಿಷ್ಯರಿಗೆಲ್ಲ ಉಪದೇಶ ಮಾಡ್ತಾ ಇದ್ದಾರೆ. ನೋಡ್ರಪ್ಪ, ಈ ಪ್ರಪಂಚವೆಲ್ಲ ಆತ್ಮನಾಗಿದೆ, ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ಭೇದ ತೋರ್ತಾ ಇದೆಯಲ್ಲ, ಇದೆಲ್ಲವೂ ಆತ್ಮ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬಾಳೆಹಣ್ಣು ಇಟ್ಟಿದ್ದಾರೆ, ಕಿತ್ಲೆ ಹಣ್ಣು, ತೆಂಗಿನಕಾಯಿ, ಇನ್ನು ಕೆಲವು ಲಾಡು ಗುಂಡೆ ಎಲ್ಲ ಇಟ್ಟಿದ್ದಾರೆ ನೈವೇದ್ಯಕ್ಕೆ. ಉಪನ್ಯಾಸ ಎಲ್ಲ ಮಾಡಿದ್ದಾರೆ. ಶಂಕರಾಚಾರ್ಯ ಹೇಳ್ತಾರೆ, ಇದೆಲ್ಲವೂ ಕೂಡ ಕೇವಲ ಬಟ್ಟೆಯಾಗಿದೆ, ಪೇಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ. ಉಪನ್ಯಾಸ ಎಲ್ಲ ಆಯ್ತು. ಆಮೇಲೆ ಆ ಫೋಟೋ ಇತ್ತಲ್ಲ, ಅದು ಮಡಿಸ್ಬಿಟ್ಟು ಇನ್ನೊಂದು ಕಡೆ ತಗೊಂಡೋದು. ಆ ಫೋಟೋ ಮಡಿಸಿದಾಗ ಶಂಕರಾಚಾರ್ಯರಿದಾರ, ಶಿಷ್ಯರಿದಾರ, ಉಪದೇಶಗಳಿದೆಯಾ, ಬಾಳೆಹಣ್ಣಿದ್ಯಾ, ಜಪಮಾಲೆ ಇದೆಯಾ? ಏನಿಲ್ಲ. ಫೋಟೋವನ್ನ ಅಳಿಸಿ ಹಾಕಿದ್ಯಾ, ಡಿಸ್ಪ್ಲೇ ಮಾಡಿದಾಗ ಎಲ್ಲವೂ ಕಾಣ್ತಾ ಇದೆ. ಯಾವಾಗ ನನಗೆ ಇದೆಲ್ಲವೂ ಪೇಂಟಿಂಗ್ ಬಟ್ಟೆ ಅಂತ ಅರ್ಥ ಹೋಯ್ತು, ಶಂಕರಾಚಾರ್ಯರೂ ಇಲ್ಲ, ಶಿಷ್ಯರೂ ಇಲ್ಲ, ಉಪದೇಶವೂ ಇಲ್ಲ. ಹೌದಾ? ಅದೇ ರೀತಿಯಲ್ಲಿ ಯತ್ತಸ್ಯ ಸರ್ವಮಾತ್ಮೈವಾಭೋ, ಇದೇ ಬ್ರಹ್ಮಜ್ಞಾನ. ಎಲ್ಲವೂ ನಾನೇ, ಇಡೀ ವಿಶ್ವವೇ ನಾನು. ಸುಬ್ರಾಯ ಶರ್ಮಾ ಎನ್ನುವ ನಾಮರೂಪಗಳಿಂದ ಕೂಡಿರುವ 5 ಮುಕ್ಕಾಲಡಿ ಇರುವಂತ ಈ ಶರೀರವಲ್ಲ. ಯಾರು ನಾನು? ಬ್ರಹ್ಮೈವಾಹಮಸ್ಮಿ. ಇದು ವೇದಾಂತ. ನೋಡಿ, ಅಜ್ಞಾನಂಚ, ಅಜ್ಞಾನ, ತದುತ್ಥಂಚ, ಅದರಿಂದ ತೋರುತ್ತಿರುವ ಅನಾತ್ಮ ಪದಾರ್ಥಗಳು, ದ್ವೈತ ಪ್ರಪಂಚ ಎರಡೂ ಕೂಡ ಆತ್ಮ ಇವ, ಆತ್ಮನೇ ಆಗಿದೆ. ಏನ್ರಿ? ಆತ್ಮ ಪ್ಲಸ್ ಅಜ್ಞಾನ, ಆತ್ಮ ಪ್ಲಸ್ ದ್ವೈತ ಪ್ರಪಂಚ ಅಂತ ಹುಟ್ಟೇ ಇಲ್ಲ. ಅಜ್ಞಾತ ತತ್ವಕಃ, ಆತ್ಮನನ್ನ ಸರಿಯಾಗಿ ಅನುಭವದಿಂದ ತಿಳಿದುಕೊಳ್ಳದೆ ಇದ್ದಾಗ ಅಜ್ಞಾತ ತತ್ವಕಃ, ಆತ್ಮನ ತತ್ವ ಅರ್ಥವಾಗಿಲ್ಲ, ಆಗ ಎಲ್ಲ ತೋರ್ತಾ ಇದೆ. ಎಷ್ಟು ಜನ ಇದ್ರು? ಅಜ್ಞಾತ ತತ್ವಕಃ ಆತ್ಮ ಏವ ಅಜ್ಞಾನಂ ತದುತ್ಥಂಚ ವಸ್ತು. ನಪುಂಸಕಲಿಂಗ. ತದುತ್ಥ ಪದಾರ್ಥ, ತದುತ್ಥಂಚ ವಸ್ತು. ತತ್ತತ್ವಬೋಧಾತೆ, ತತ್ತತ್ವಬೋಧಾತೆ. ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಇದೆ, ತಾವತ್ತು ಅವತ್ತಿರ್ಬೇಕಾಗಿ. ತಸ್ಯ ಆತ್ಮನಃ ತತ್ವಬೋಧಾತ್, ಆತ್ಮನ ನಿಜವಾದ ಸ್ವರೂಪ ಅರ್ಥವಾಗಿಬಿಟ್ರೆ, ಆತ್ಮ ಯಾರು? ಇಡೀ ಪ್ರಪಂಚವೇ ಆತ್ಮ, ಎಲ್ಲವೂ ಆತ್ಮ. ಆತ್ಮೈವೇದಂ ಸರ್ವಂ ಅನ್ನುವಂತ ಆತ್ಮನ ತತ್ವವು ಬೋಧಾತ್ ಅರ್ಥವಾಗಿ ಬಿಟ್ಟರೆ ತದ್ಬಾಧ, ಅಜ್ಞಾನವೂ ಇಲ್ಲ, ಮಿಥ್ಯಾಜ್ಞಾನವೂ ಇಲ್ಲ, ಸಂಯಜ್ಞಾನವೂ ಇಲ್ಲ, ಬ್ರಹ್ಮಜ್ಞಾನಿ ಎನ್ನುವ ವ್ಯಕ್ತಿಯೂ ಇಲ್ಲ. ಅಜ್ಞಾನದಿಂದ ತೋರುತ್ತಿರುವಂತ ದ್ವೈತ ಪ್ರಪಂಚವಂತೂ ಆತ್ಮನಿಗಿಂತ ಭಿನ್ನವಾಗಿ ಇಲ್ಲವೇ ಇಲ್ಲ. ತತ್ವಬೋಧಾದ, ಆತ್ಮನ ನಿಜವಾದ ಸ್ವರೂಪದ ಅರಿವು ಉಂಟಾಗಿ ಬಿಟ್ಟರೆ ತದ್ಬಾಧ, ಎಲ್ಲವೂ ಬಾಧಿತವಾಗಿ ಬಿಡುತ್ತೆ. ಹಾಗೆ ಸರ್ಪರಜ್ವಾದಿ ಬಾಧವತೆ, ಬಹಳ ಜನ ರಜ್ಜು ಸರ್ಪಾದಿ ಬಾಧವತ್ತು ಹೇಳಲಿಲ್ಲ, ಸರ್ಪ ರಜ್ವಾದಿ ಬಾಧವತೆ. ರಾಮ ಎಷ್ಟು ಜನ ಇದ್ದಾರೆ? ಮಬ್ಬುಗತ್ತಲೆಯಲ್ಲಿ ಹೋಗುತ್ತಿದ್ದಾಗ ಹಗ್ಗ ಅಂತ ತಿಳಿಯದೆ ಹಾವು ಅಂತ ತಿಳ್ಕೊಂಡ, ಹೆದರ್ಕೊಂಡ. ಆ ಕಡೆಯಿಂದ ಒಬ್ಬ ರೈತ ಬರ್ತಾ ಇದ್ದಾನೆ. ಯಾಕೆ ಸ್ವಾಮಿ ಹೆದರ್ಕೊಂಡಿದ್ದೀರಾ ಅಂತ ಹೇಳ. ಅಪ್ಪ ಹಾವಿದೆ ಅಲ್ಲಿ ಎಂದ ಇವನು. ಹಾವಲ್ಲ ಸ್ವಾಮಿ, ಹಗ್ಗ ಅಂದ. ಇಲ್ಲಿ ಹಾವಿಲ್ಲ, ಕೇವಲ ಹಗ್ಗವಿದೆ ಎಂದ. ನಿಜವಾಗಿ ನೋಡಿದರೆ ಹಗ್ಗ ಇದೆಯಾ? ಹಗ್ಗ ಅಂದ್ರೇನು? ಸೆಣಬಿನಿಂದ ಮಾಡಿರುವಂತ ಪದಾರ್ಥ. ತೆಂಗಿನ ಮರದ ಸೆಣಬಿನಿಂದ ಹಗ್ಗ ಮಾಡಿ, ತೆಂಗಿನ ಮರದ ಸೆಣಬನ್ ಬಿಟ್ಟು ಹಗ್ಗ ಅಂತಿದ್ಯಾ? ಇಲ್ಲ. ಸೆಣಬು ಅಂತಿದ್ಯಾ? ಇಲ್ಲ. ನಿಜವಾಗಿ ನೋಡಿದ್ರೆ ತೆಂಗಿನ ಮರ ಅಂತಿದ್ಯಾ? ಇಲ್ಲ. ಎಲ್ಲವೂ ಆಗ್ತಾರೆ.
ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಹಗ್ಗವೂ ಇಲ್ಲ ಹಾವೂ ಇಲ್ಲ. ಇರುವುದೆಲ್ಲ ಏನು? ತೆಂಗಿನ ಮರ. ಹೌದಾ? ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಸರ್ಪರಜ್ವಾದಿ ಬಾಧವದ ಹಗ್ಗವನ್ನ ಯಾತರಿಂದ ತಯಾರು ಮಾಡಿದ್ದಾರೆ? ಸೆಣಬು ಅಂತ ಹೇಳ್ತೇವೆ. ಆ ಸೆಣಬನ್ ಬಿಟ್ಟು ಹಗ್ಗ ಇಲ್ಲ, ಹಗ್ಗವೂ ಇಲ್ಲ ಹಾವೂ ಇಲ್ಲ. ಎರಡು ಸುಳ್ಳಲ್ವೇ? ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಶ್ರೀರಾಮ್ ಜೈರ. ಇಡ್ಲಿ ಚಟ್ನಿ ಯಾವುದಿದೆ? ಇಡ್ಲಿ ಇದೆ. ಚಟ್ನಿ ಅಂದ್ರೇನು? ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಉಪ್ಪು ಅರ್ಧ ಬಿಟ್ರೆ ಚಟ್ನಿ ಅಂತಾಯಿ. ಚಟ್ನಿ ಎನ್ನುವ ಪದಾರ್ಥ ನಿಜವಾಗಿದೆಯಾ? ಇಲ್ಲ. ತೋರ್ತಾ ಇದ್ದೇವೆ, ಹರಿಸುತ್ತೇವೆ. ಹಾಗೆ ಎಲ್ಲವೂ ಆತ್ಮನೇ ಸ್ವಾಮಿ. ಆತ್ಮೈವೇದಂ ಸರ್ವಂ. ಎಂಥ ವೇದಾಂತ ಉಪನ್ಯಾಸಕ್ಕೆ ವಿಷಯವಲ್ಲ, ವೇದಾಂತ ಚರ್ಚೆಗೆ ವಿಷಯವಲ್ಲ, ವೇದಾಂತ ಅನುಭವ ಗೋಚರ. ನ ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯೇವ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಂ ಚಿಂತು ಶ್ರುತ್ಯಾದಯ ಅನುಭವಾದಯಸ್ಯ ಯಥಾ ಸಂಭವಮಿಹ ಪ್ರಮಾಣಂ ಅನುಭವಾವಸಾನತ್ವಾತ್ ಭೂತವಸ್ತು ವಿಷಯತ್ವಾಚ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನವು ಅನುಭವ ದರ್ಶನ, ಅದ್ವೈತ ವೇದಾಂತವು ಅನುಭವ ದರ್ಶನ, ಚರ್ಚೆಗೆ ವಿಷಯವಲ್ಲ. ಅರ್ಥ ಆಯ್ತು ನೋಡಿ. ಅಜ್ಞಾನಂಚ ಅಜ್ಞಾನವು, ಚತುರ್ಥಂಚ ಅಜ್ಞಾನದಿಂದ ಹುಟ್ಟಿದಂತಹ ದ್ವೈತ ಪ್ರಪಂಚ ಅನಾತ್ಮ ವಸ್ತು ಎರಡೂ ಕೂಡ ಅಜ್ಞಾತ ತತ್ವಕ ಆತ್ಮ ಏವ. ಅಜ್ಞಾತ ತತ್ವನಾಗಿರುವ ಆತ್ಮನೇ ಆಗಿದೆ. ತತ್ತತ್ವಬೋಧಾತೆ ಆತ್ಮನ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಂಡಾಗ ತದ್ಬಾಧ ಅಜ್ಞಾನ ಬಾಧ ದ್ವೈತ ಪ್ರಪಂಚ ಬಾಧ. ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮೀಜಿಯವರು ಶ್ಲೋಕಕ್ಕೆ ಅರ್ಥವನ್ನು ಹೇಳುವಾಗ ಅರ್ಥ ಹೇಳಿಬಿಟ್ರು. ಏನ್ ವಿಶೇಷ ಶ್ಲೋಕದಲ್ಲಿ ಹೇಳು ಅಂದ್ರು. ನಾನು ಏನೇನು ಅಲ್ಲ, ಬಾಧ ಶಬ್ದವನ್ನು ಬಳಸಿದ್ದಾರೆ ನೋಡು. ಒಂದು ನಾಶ, ಒಂದು ಬಾಧ. ಇರುವ ವಸ್ತುವನ್ನ ಕರ್ಮದಿಂದ ನಾಶ ಮಾಡಿಕೊಂಡರೆ ನಾಶ, ಇಲ್ಲದನ್ನ ಇಲ್ಲವೆಂದು ವಿವೇಕದಿಂದ ತಿಳಿದುಕೊಂಡರೆ ಬಾಧ. ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ತುಂಬಾ ಕಸ ಬಿದ್ದು ಬಿಟ್ಟಿದೆ, ಕಾಲಿಗೆಲ್ಲ ಅಂಟ್ಕೋತಾ ಇದೆ, ಕಸ ಇದೆ. ಆ ಕಸವನ್ನ ಕಸಬರಿಗೆಯನ್ನು ಹೊಡೆದರೆ ನೆಲ ಚೆನ್ನಾಗಿ ಕಸ ಹೊಡೆದ್ಬಿಟ್ಟು ಸಾರಿಸಿದ್ರೆ ಆ ಕಸ ನಾಶವಾಯಿತು. ಇಲ್ಲಿತ್ತು ಅಲ್ಲಿಗೆಲ್ಲೋ ಹೋಯ್ತು. ಇದ್ದದ್ದನ್ನ ಕ್ರಿಯೆಯಿಂದ ಇಲ್ಲದಂತೆ ಮಾಡಿಕೊಳ್ಳುವುದು ನಾಶ, ಇಲ್ಲದನ್ನ ಇಲ್ಲವೆಂದು ತಿಳಿದುಕೊಳ್ಳುವುದು ಬಾಧ. ತತ್ತತ್ವಬೋಧಾದೆ ಆತ್ಮನ ಸ್ವರೂಪವನ್ನ ಗುರುಗಳಿಂದ ಶ್ರವಣ ಮಾಡಿ ಆತ್ಮಾವಾರೇ ದರ್ತವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಮೈತ್ರೇಯಿಗೆ ಯಾಜ್ಞವಲ್ಕ್ಯರ ಉಪದೇಶ ಬಹಳ ಒಂದ್ ತಿಂಗಳು ಹೇಳ್ಬೇಕಾದ್ರೆ, ಒಂದು ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಈ ಪ್ರಪಂಚದಲ್ಲಿರುವ ಎಲ್ಲ ಪದಾರ್ಥಗಳು ಕೂಡ ನನಗಾಗಿ ಪ್ರಿಯವಾಗಿದೆ. ನಾನು ಗಂಡನ ಪ್ರೀತಿ ಮಾಡ್ತಾ ಇದ್ದೇನೆ, ಗಂಡನ ಪ್ರೀತಿಗಾಗಿ ಅಲ್ಲ, ನನ್ನ ಪ್ರೀತಿಗಾಗಿ. ನಾನು ಕಾರಿನ ಪ್ರೀತಿ ಮಾಡ್ತಾ ಇದ್ದೇನೆ, ಕಾರಿನ ಪ್ರೀತಿಗಾಗಿ ಅಲ್ಲ, ನನ್ನ ಪ್ರೀತಿಗಾಗಿ. ನನಗಾಗಿ ಕಾರು, ನನಗಾಗಿ ಗಂಡ, ನನಗಾಗಿ ಹೆಂಡತಿ, ನನಗಾಗಿ ಮೊಬೈಲ್, ನನಗಾಗಿ ಹಣ, ನನಗಾಗಿ ಚಿನ್ನ. ಆ ನಾನು ಯಾರು ಅಂತ ಆತ್ಮ. ಆತ್ಮಾವೈ ಅರೇ ಮೈತ್ರೇಯಿ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಇದು ಬಹಳ ಬಹಳ ದೊಡ್ಡ ವಿಚಾರ. ವೇದಾಂತ ಕ್ಷೇತ್ರದಲ್ಲಿ, ಅದರಲ್ಲಿಯೂ ಶಾಂಕರಾದ್ವೈತ ವೇದಾಂತ ದರ್ಶನ ಕ್ಷೇತ್ರದಲ್ಲಿ ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಟಾಪ್ ಮೋಸ್ಟ್ ಪ್ಲೇಸ್ ಕೊಟ್ಟಿದ್ದಾರೆ. ಆ ವಿಚಾರವನ್ನ ಯಾಜ್ಞವಲ್ಕ್ಯರು
ತಮ್ಮ ಪ್ರಿಯ ಪತ್ನಿಗೆ ಹೇಳಿದ್ದಾರೆ. ಇಲ್ಲಿ ಭಗವಾನ್ ಸ್ವರೇಶ್ವರಾಚಾರ್ಯರು ತತ್ತತ್ವಬೋಧ ಬಾಧ ಶಬ್ದ ಸರ್ಪರಜ್ವಾದಿ ಬಾಧ ಹಾವು ಅಂತ ತಿಳ್ಕೊಂಡಿದ್ದ. ಹತ್ರಕ್ಕೆ ಹೋದ, ನೋಡ್ದ ಹಾವು ಹೋಯ್ತಾ, ಹಾವು ಹೋಯ್ತಾ ಇಲ್ಲ ಅಂತ ಗೊತ್ತಾಯ್ತಾ, ಇಲ್ಲ ಅಂತ ಹೇಳಿದ್ರು. ಇದನ್ನೇ ಹೇಳ್ತಾರೆ ಯಾರು, ಗೌಡಪಾದಾಚಾರ್ಯರು. ಜ್ಞಾತೆ ದ್ವೈತಂ ನ ವಿದ್ಯತೆ, ಜ್ಞಾತೆ ದ್ವೈತಂ ನಿವರ್ತತೆ ಅಂತ ಹೇಳಲಿಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಪಾಠ. ಜ್ಞಾತೆ ದ್ವೈತಂ ನ ವಿದ್ಯತೆ, ಜ್ಞಾತೆ ಸರಿಯಾಗಿ ಹಗ್ಗ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಸರ್ಪ ಹಾವು ನೈವಿದ್ಯತೆ ಇಲ್ಲವೇ ಇಲ್ಲ. ಏನ್ ಹೇಳ್ಬಾರ್ದು, ಜ್ಞಾತೆ ಸರ್ಪ ನಿವರ್ತತೆ ಅನ್ಬಿಟ್ರೆ ಪುನಃ ಬರುತ್ತೆ. ಇವತ್ತು ಹೋಯ್ತು, ನಾಳೆ ಪುನಃ ಬಂದ್ಬಿಡುತ್ತೆ. ಬಾಧ ಅಜ್ಞಾನಸ್ಯ ಬಾಧ ದ್ವೈತ ಪ್ರಪಂಚಸ್ಯ ಬಾಧ ಅನಾತ್ಮ ವಸ್ತುನೋ ಬಾಧ. ಏನಾಗಿದೆ, ಅಜ್ಞಾನದ ವ್ಯಾಪಾರ, ಅವಿದ್ಯಾ ವ್ಯಾಪಾರ, ಅವಿದ್ಯಾ ಪ್ರಪಂಚ, ಅಧ್ಯಾಸವೆಂಬ ಅವಿದ್ಯೆ ಎಲ್ಲ ಕಡೆ ತುಂಬಿದೆ. ಅಬ್ಬಬ್ಬಬ್ಬಬ್ಬ, ಬೆಂಗಳೂರು, ಹಾಸನ ಜಿಲ್ಲೆ, ಮೈಸೂರು, ಜರ್ಮನಿ, ಜಪಾನ್, ಅಮೆರಿಕ, ಸ್ವರ್ಗ, ನರಕ ಎಲ್ಲ ಕಡೆಗಳಲ್ಲಿಯೂ ಕೂಡ ತುಂಬಿ ತುಳುಕಾಡುತ್ತಿರುವಂತಹ ಅಧ್ಯಾಸ. ಇದನ್ನು ಕಲ್ಕೊಳ್ಳಿ. ಮನುಷ್ಯರಿಗೆ ಮಾತ್ರ ಗೋಲ್ಡನ್ ಆಪರ್ಚುನಿಟಿ ಇದೆ. ಒಂದು ಉದಾಹರಣೆ, ಹಣದ ಪ್ರಭಾವ ಎಲ್ಲಿದೆ? ಹಣ ಯಾರಿಗೆ ಬೇಡ, ಯಾರತ್ರ ಇದೆ? ಹಳ್ಳಿಗಳಲ್ಲಿ ರೈತರ ಮನೆಗಳಲ್ಲಿ ಕೋಟಿಗಟ್ಟಲೆ ಹಣ ಇದೆ. ಹೇಗಂತೂ ಗೊತ್ತಿಲ್ಲ. ಹೌದಾ? ಎಲ್ಲಾ ಕಡೆಗಳಲ್ಲಿಯೂ ಕೂಡ ಹಣದ ವ್ಯಾಪಾರ ಜೋರು, ಹಣದ ಗಲಾಟೆ ಜೋರು. ಅದೇ ರೀತಿಯಲ್ಲಿ ಅವಿದ್ಯಾಧ್ಯಾಸ ಎನ್ನುವಂತಹದ್ದು ಸರ್ವ ವ್ಯಾಪಕವಾದ ಶತ್ರು. ಸರಿ, ಮುಂದಕ್ಕೆ ಹೋಗ್ಬಿಡ್ತೀನಿ. ಇನ್ನೊಂದು ಶ್ಲೋಕ ಇದೆ. ಅಜ್ಞಾನಾದಿತ್ರಯಂ ಪ್ರತ್ಯಗಾಭಾಸಂ ಯದ್ಯಪೀಷ್ಯತೆ ಜ್ಞಾನವಜ್ಞಾನ ಸಂಭೂತೆ ನೈವ ಪ್ರಾಗವ್ಯಪೇಯತೆ. ಮತ್ತೊಂದು ಶ್ಲೋಕ. ಎಷ್ಟು ಚೆನ್ನಾಗಿದೆ ಸ್ವಾಮಿ. ಈ ವಾರ್ತಿಕಗಳಿಂದ ಚಿಂತನೆ ಮಾಡಿ. ವಾರ್ತಿಕಾರ್ಥ ಒಂದೊಂದೇ ಶ್ಲೋಕ, ಒಂದೊಂದು ದಿವಸ, ಒಟ್ಟು ಎಲ್ಲಾ ಸೇರ್ಕೊಂಡು ಒಂದು 23,000 ಶ್ಲೋಕ ಹೇಳ್ಕೊಂಡು 23,000 ದಿವಸ ಬೇಕು. ಅಂತ ಶ್ಲೋಕಗಳನ್ನ ರಚನೆ ಮಾಡಿರುವ ಮಹಾತ್ಮರೇ ಭಗವತ್ಪಾದ ಸುರೇಶ್ವರಾಚಾರ್ಯರವರು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ 4 ಚತುರಾಮ್ನಾಯ ಪೀಠಗಳನ್ನ ಸ್ಥಾಪನೆ ಮಾಡಿ ಶೃಂಗೇರಿಯಲ್ಲಿ ದಕ್ಷಿಣಾಮ್ನಾಯ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಪ್ರಪ್ರಥಮ ಗುರುಗಳನ್ನ ಅಧಿಕಾರಿಗಳನ್ನಾಗಿ ಭಗವಾನ್ ಸ್ವರೇಶ್ವರಾಚಾರ್ಯ ಸ್ಥಾಪನೆ ಮಾಡಿದ್ದಾರೆ. ನಾವು ಭಾಗ್ಯವಂತರು. ಸ್ವರೇಶ್ವರಾಚಾರ್ಯರ ವಾರ್ತಿಕ ಸಿಕ್ಕುತ್ತೆ. 1-2 ವಾರ್ತಿಕೆಗಳನ್ನಾದ್ರೂ ಗಟ್ಟು ಮಾಡಬಹುದು. ಯಾವ ವಾರ್ತಿಕೆಗಳನ್ನು ಬರೆದು ಭಗವಾನ್ ಸ್ವರೇಶ್ವರಾಚಾರ್ಯರು ಅದ್ವೈತ ವೇದಾಂತ ದರ್ಶನದ ರಹಸ್ಯಗಳನ್ನ ತಿಳಿಸಿಕೊಟ್ಟಿದ್ದಾರೆಯೋ ಅಂಥ ಮಹಾತ್ಮರನ್ನ ಭಗವತ್ಪಾದ ಶಂಕರರು ದಕ್ಷಿಣಾಮ್ನಾಯ ಶಾರದಾ ಪೀಠಕ್ಕೆ ಪ್ರಪ್ರಥಮ ಗುರುಗಳನ್ನಾಗಿ ಮಾಡಿ ನಮ್ಮೆಲ್ಲರನ್ನು ಉದ್ಧಾರ ಮಾಡಿದ್ದಾರೆ. ಅಂತ ಶಂಕರಾಚಾರ್ಯರಿಗೂ ನಮಸ್ಕಾರ, ಸ್ವರೇಶ್ವರಾಚಾರ್ಯರಿಗೂ ನಮಸ್ಕಾರ. ಆ ಪೀಠದಲ್ಲಿ ವಿರಾಜಮಾನರಾಗಿರುವ ಪರಮ ಪೂಜ್ಯ ಶ್ರೀ 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 ಸದ್ಗುರು ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ತತ್ಕರ ಕಮಲ ಸಂಜಾತರಾಗಿರುವ ಜಗದ್ಗುರು ಪರಮ ಪೂಜ್ಯ ಶ್ರೀ 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 ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಪಾದ ಪದ್ಮಗಳಿಗೆ ಕೋಟಿ ಕೋಟಿ ನಮಸ್ಕಾರ. ನಮ್ಮದು ಸಂಪ್ರದಾಯವನ್ನ ಕಾಪಾಡು ಅನಾದಿಯಾಗಿ ಗುರು ಪರಂಪರಾ ವಿಚ್ಛಿನ್ನವ ಬರ್ತಾ ಇದೆ. ನಮೋ ನಮಃ ನಮೋ ನಮಃ. ಇನ್ನೊಂದು ಶ್ಲೋಕ. ಅಜ್ಞಾನಾದಿತ್ರಯಂ ಪ್ರತ್ಯಗಾಭಾಸಂ ಯದ್ಯಪೀಷ್ಯತಿ ಜ್ಞಾನವಜ್ಞಾನ ಸಂಭೂತೆ ನೈವ ಪ್ರಾಗವ್ಯುಪೇಯತಿ.
ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಪದಚ್ಛೇದ ಮಾಡ್ತೇನೆ. ಅಜ್ಞಾನಾದಿತ್ರಯಂ ಪ್ರತ್ಯಗಾಭಾಸಂ ಯದ್ಯಪಿ ಇಷ್ಯತೆ. 4 ಜ್ಞಾನವತೆ ಜ್ಞಾನ ಸಂಭೂತೆ ನ ಏವ ಪ್ರಾಕ್ ಅಭ್ಯುಪೇಯತೆ. 10 ಪದಗಳಿಂದ ಸಿದ್ಧವಾಗಿರುವ ಶ್ಲೋಕವಿದು. ಯದ್ಯಪಿ ಅಜ್ಞಾನಾದಿತ್ರಯಂ ಪ್ರತ್ಯಗಾಭಾಸಮಿತಿ ಇಷ್ಯತೆ ತಥಾಪಿ ಜ್ಞಾನ ಸಂಭೂತೆ ಅನಂತರಂ ಜ್ಞಾನವತೆ ನೈವ ಪ್ರಾಕ್ ಅಭ್ಯುಪೇಯತೆ. ಒಂದೊಂದು ಶ್ಲೋಕಕ್ಕೂ ಅದ್ಭುತವಾದ ತಾತ್ಪರ್ಯವಿದೆ. ಅಜ್ಞಾನಾದಿತ್ರಯಂ, ಅಜ್ಞಾನಂ ಸಂಶಯ ಜ್ಞಾನಂ ವಿಪರೀತ ಜ್ಞಾನಂಚ ಏತೇಷಾಂ ತ್ರಯಾಣಾಂ ನಾಮಧೇಯಂ ಅಜ್ಞಾನಾದಿತ್ರಯಂ. ಒಂದು ಜ್ಞಾನಾಭಾವ, ಮತ್ತೊಂದು ಸಂಶಯ ಜ್ಞಾನ, ಮತ್ತೊಂದು ಮಿಥ್ಯಾಜ್ಞಾನ. ಈ ಮೂರನ್ನೇ ಶಾಂಕರಾದ್ವೈತ ವೇದಾಂತದಲ್ಲಿ ಅಜ್ಞಾನ ಶಬ್ದದಿಂದ ಕರೆದಿದ್ದೇವೆ. 4ನೇ ಅಜ್ಞಾನವಿಲ್ಲ. ಅಜ್ಞಾನಾದಿತ್ರಯಂ, ಅಜ್ಞಾನವೇ ಮುಂತಾದ 3. ಅಜ್ಞಾನ ಅಂದ್ರೆ ಜ್ಞಾನಾಭಾವ, ಅಜ್ಞಾನಂ ಜ್ಞಾನಾಭಾವ, ಅಜ್ಞಾನಂ ಸಂಶಯ ಜ್ಞಾನಂ, ಅಜ್ಞಾನ ಮಿಥ್ಯಾಜ್ಞಾನ. ತ್ರಯಾಣಾಮಪಿ ಅಜ್ಞಾನಮಿತ್ಯೇವ ನಾಮಧೇಯಂ. ಅಜ್ಞಾನಾದಿತ್ರಯಂ, ಅಜ್ಞಾನವೇ ಮುಂತಾದದ್ದು 3. ಪ್ರತ್ಯಗಾಭಾಸಂ, ಪ್ರತ್ಯಗಾತ್ಮನ ಆಭಾಸವಾಗಿದೆ. ಪ್ರತ್ಯಗಾತ್ಮನ ಚೈತನ್ಯದಿಂದ ತೋರುತ್ತಿರುವಂತಹ 3 ಅಜ್ಞಾನಗಳು. ನನ್ನಲ್ಲಿ ಜ್ಞಾನಾಭಾವವಿದೆ, ಪ್ರತ್ಯಗಾತ್ಮನ ಆಭಾಸ. ನನಗೆ ಸಂಶಯ ಜ್ಞಾನವಿದೆ, ಪ್ರತ್ಯಗಾತ್ಮನ ಆಭಾಸ. ನನಗೆ ಮಿಥ್ಯಾಜ್ಞಾನವಿದೆ, ಪ್ರತ್ಯಗಾತ್ಮನ ಆಭಾಸ. ಪ್ರತ್ಯಗಾತ್ಮನ ಆಭಾಸದಿಂದ ಈ 3 ತರಹದ ಅಜ್ಞಾನಗಳನ್ನ ಇದೆ ಎಂದು ನಾವು ಒಪ್ಪಿಕೊಳ್ಳುತ್ತೇವಾದರೂ ನೆವರ್ ದೇರ್ ಸ್ಪೈಟ್ ಆಫ್ ಅಜ್ಞಾನಾದಿತ್ರಯಂ, ಅಜ್ಞಾನ ಮುಂತಾದ 3 ಪ್ರತ್ಯಗಾಭಾಸವಾಗಿದೆ ಎಂದು ಯದ್ಯಪಿ ಇಷ್ಯತೆ, ನಾವು ಒಪ್ಪಿಕೊಳ್ಳುತ್ತೇವೆ. ಇಷ್ಯತೆ ಅಂತಂದ್ರೆ ವಯಂ ಇಚ್ಛಾಮಃ, ಇದು ಕರ್ಮಣಿ ಪ್ರಯೋಗ. 3 ಕೂಡ ಒಪ್ಪಿಕೊಳ್ಳಲ್ಪಡುತ್ತದೆ. ಆದರೂ ಜ್ಞಾನ ಸಂಭೂತೆ, ಜ್ಞಾನ ಸಂಭೂತಿ, ಜ್ಞಾನದ ಹುಟ್ಟುವಿಕೆ, ಬ್ರಹ್ಮಜ್ಞಾನ ಹುಟ್ಟುಬಿಡ್ತು. ಬ್ರಹ್ಮಜ್ಞಾನ ಹುಟ್ಟಿದ ಮೇಲೆ ಜ್ಞಾನವೂ ಇಲ್ಲ, ಅಜ್ಞಾನವೂ ಇಲ್ಲ. ಜ್ಞಾನ ಸಂಭೂತೆ, ಜ್ಞಾನ ಉಂಟಾದ ಮೇಲೆ ಪ್ರಾಗಿವ, ಹಿಂದಿನಂತೆ ಜ್ಞಾನಂ ಜ್ಞಾನವಾಗಲಿ ಅಜ್ಞಾನಾದಿ 3 ಯಾವುದು ಕೂಡ ನೈವ ಅಭ್ಯುಪೇಯತೆ, ಒಪ್ಪಿಕೊಳ್ಳಲ್ಪಡುತ್ತೆ. ಉಪದೇಶ ಕಾಲದಲ್ಲಿ ಗುರು ಶಿಷ್ಯ ಬಂಧ ಮೋಕ್ಷ ಅಜ್ಞಾನ ಜ್ಞಾನ ಇದೆಲ್ಲವನ್ನು ಒಪ್ಪಿಕೊಳ್ತೇವೆ. ಜ್ಞಾನವಾದ ಮೇಲೆ ಯಾವ ಭೇದವೂ ಇಲ್ಲ. ಹೌದಾ? ಉಪದೇಶಾದ ಎಂಬಾದ ಜ್ಞಾತೆ ದ್ವೈತಂ ವಿವಿದ್ಯತೆ. ಉಪದೇಶಕ್ಕೋಸ್ಕರವಾಗಿ ಮಾಡಿಕೊಂಡಿರುವಂತಹ ವಿಭಾಗ. ಇದೆಲ್ಲ ಹೇಳುವ ಗುರುಗಳು ಬೇಕಾದಷ್ಟು ಉದಾಹರಣೆಗಳು. ಚದುರಂಗ ಉದಾಹರಣೆ. ನನಗೆ ಚದುರಂಗ ಆಟ ಗೊತ್ತಿಲ್ಲ, ಗುರು ಹೇಳಿದ್ದೆ ಅಷ್ಟೇ ಹೇಳ್ತೇನೆ. ಚೆಸ್ ಅಂತ ಇಂಗ್ಲಿಷಿನಲ್ಲಿ ಚೆಸ್ ಆಟ, ಚದುರಂಗ. ಅದರಲ್ಲಿ 4 ಜನ ಕೂತ್ಕೊಂಡಿದ್ದಾರೆ. ಇನ್ನು ಅಡಿಗೆ ಹೆಂಗೆ ಸೇರ್ತಾರೆ, ಇನ್ನೊಂದು ಗಂಟೆ ಟೈಮ್ ಇದೆ, ಇವಾಗ 1 ಗಂಟೆ 2 ಗಂಟೆ ಊಟಕ್ಕೆ ಬನ್ನಿ. ಹಿಂದಿನ ಕಾಲದ ಮಾತು, ಟಿವಿ ಇತ್ತಿಲ್ಲ, ಮೊಬೈಲ್ ಇತ್ತಿಲ್ಲ. ಹೌ ಟು ಸ್ಪೆಂಡ್ 1 ಅವರ್. 4 ಜನ ಕೂತ್ಕೊಂಡು ಚೆಸ್ ಆಡ್ತಾ ಇದ್ರೆ ಅದರಲ್ಲಿ ಇವನು ರಾಜ, ಇವನು ಮಂತ್ರಿ, ಇವನು ಕಾಲಾಳುಗಳು, ಇವನು ಕುದುರೆ ಅಂತ ಎಲ್ಲ ಇರುತ್ತಂತೆ. ಗುರು ಹೇಳ್ತಾ ಇದ್ರು, ಆಟವಾಡ್ತಾ ಇದ್ದಾರೆ ಸೀರಿಯಸ್ ಆಗಿ. ಅದು ನಿಯಮ ಇದೆ. ರಾಜನನ್ನ ಮೀರಿ
ಕಾಲಾಳು ಹೋಗ್ಬಾರ್ದು, ಮಂತ್ರಿಯನ್ನ ಮೀರಿ ಕುದುರೆ ಹೋಗ್ಬಾರ್ದು ಅಂತ ತುಂಬಾ ನಿಯಮ ಇದೆ. ಆಟವಾಡ್ತಾ ಇದ್ದಾರೆ ಇವನ ರಾಜ ಮಂತ್ರಿ ಅಂತ, ಸೀರಿಯಸ್ ಆಗಿ ಆಟವಾಡ್ತಾ ಇದ್ದಾರೆ. ಅಲ್ಲಿ ರಾಜ ಬಂದಿದ್ದಾನೆ, ಮಂತ್ರಿ ಇದ್ದಾನೆ, ಕುದುರೆಗಳಿವೆ, ಕಾಲಾಳುಗಳಿದ್ದಾರೆ. ಹೆಂಗಸರು ಇರ್ತಾರೆ, ಅಡಿಗೆ ರೆಡಿಯಾಗಿದೆ ಊಟಕ್ಕೆ ಬನ್ನಿ ಅಂತ. ಅವಳು ಬನ್ನಿ ಅಂದ್ಕೊಂಡು ಆಟ ನಿಲ್ಬಿಟ್ಟು ಆ ಪೀಸಸ್ ಇರುತ್ತಂತೆ, ವುಡನ್ ಪೀಸಸ್. ನನಗೆ ಗೊತ್ತಿಲ್ಲ ಅದು, ಯಾರ್ಯಾರು ಗೊತ್ತಿಲ್ಲ ನಂಗೆ ತೋರಿಸಿ ಸಂತೋಷ. ಗುರುಗಳು ಮಾತು ಎಂಜಲ ಹೇಳ್ತಾ ಇದ್ದೆ. ವುಡನ್ ಪೀಸಸ್ ಅಂತೆ, ಅದೆಲ್ಲ ಒಂದು ಚೀಲಕ್ಕೆ ಹಾಕ್ಬಿಟ್ಟು ಆಟ ಮುಗಿ. ರಾಜ ಎಲ್ಲಿ? ಪೀಸ್ 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 ಪೀಸ್. ಮಂತ್ರಿಯಲ್ಲಿ ಎಲ್ಲರೂ ಕೂಡ ಮರದ ತುಂಡ್ರು. ಅದೇ ರೀತಿಯಲ್ಲಿ ಆತ್ಮಜ್ಞಾನವಾದ ಮೇಲೆ ಅಜ್ಞಾನವೂ ಇಲ್ಲ, ಜ್ಞಾನವೂ ಇಲ್ಲ, ಯಾವುದೂ ಇಲ್ಲ. ಅಜ್ಞಾನಾದಿತ್ರಯಂ ಪ್ರತ್ಯಗಾಭಾಸಂ ಯದ್ಯಪಿಷ್ಯತೆ. ಜ್ಞಾನಕ್ಕಿಂತ ಮೊದಲು ಅಜ್ಞಾನ ಸ್ಥಿತಿಯಲ್ಲಿ ಅಜ್ಞಾನ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನ ಎನ್ನುವ ಮೂರನ್ನು ಕೂಡ ಪ್ರತ್ಯಗಾತ್ಮನ ಆಭಾಸ ಎಂದು ನಾವು ಒಪ್ಪಿಕೊಳ್ಳುತ್ತೇವಾದರೂ ಜ್ಞಾನ ಸಂಭೂತೆ ಬ್ರಹ್ಮಜ್ಞಾನವಾದ ಮೇಲೆ ನ ಅಭ್ಯುಪೇಯತೆ, ಯಾವುದೊಂದು ಪರಮಾರ್ಥವೆಂದು ಒಪ್ಪಿಕೊಳ್ಳುತ್ತಿಲ್ಲ. ಪ್ರಾಗಿವ, ಹಿಂದಿನಂತೆ ಅಜ್ಞಾನ ಸ್ಥಿತಿಯಲ್ಲಿ ಯಾವ ಭೇದ ತೋರ್ತಾ ಇತ್ತೋ ಅದರಂತೆ ಜ್ಞಾನವೂ ಇಲ್ಲ, ಅಜ್ಞಾನಾದಿ ಸ್ಥಿತಿಯು ಉಳಿದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ಆದ್ದರಿಂದ ಮಿಥ್ಯಾ ಪ್ರತ್ಯಯ ಎನ್ನುವುದು ಬೇರೆಯಾಗಿದೆ ಅಂತ ಸಿದ್ಧವಾಯಿತು. ಮುಂದಕ್ಕೆ ಹೋಗೋಣ. ತಸ್ಮಾತ್ ನೋಡಿ, ಪೂಜ್ಯ ಸದ್ಗುರುಗಳು ಭಗವಾನ್ ಸ್ವರೇಶ್ವರಾಚಾರ್ಯರವರ 2 ವಾಕ್ಯ ಕೋಟ್ ಮಾಡಿಬಿಟ್ಟು, ಒಂದು 2ನೇ ಅಧ್ಯಾಯ 1ನೇ ಬ್ರಾಹ್ಮಣ 174ನೇ ಶ್ಲೋಕ, ಮತ್ತೊಂದು 3ನೇ ಅಧ್ಯಾಯ 3ನೇ ಬ್ರಾಹ್ಮಣ 41. ಎಲ್ಲಿ ಪತ್ತೆ ಮಾಡಬೇಕು? ಸಮುದ್ರದಲ್ಲಿ ಒಬ್ಬ ರಾಜ ಹೇಳ್ದ, ನಾನು ಏರೋಪ್ಲೇನ್ ಹೋಗ್ತಾ ಇದ್ದೆ, ಒಂದು ಉಂಗುರ ಬಿದ್ದೋಗ್ಬಿಟ್ಟಿದೆ ಸಮುದ್ರದಲ್ಲಿ, ತಂದ್ಕೊಟ್ಟವರಿಗೆ 10 ಕೋಟಿ ರೂಪಾಯಿ ಕೊಡ್ತೀನಿ ಇಂದ. 10 ಕೋಟಿ. ಸ್ವಾಮಿ ಎಲ್ಲಿ ಬಿದ್ದೋಗಿ ಸ್ವಾಮಿ? ಎಲ್ಲಿಂದ ಗೊತ್ತಿಲ್ಲ, ಅರಬ್ಬಿ ಸಮುದ್ರದಿಂದ ಹೊರಟೆ, ಬಂಗಾಳ ಕೊಲ್ಲಿ ಬಂದೆ, ಪೆಸಿಫಿಕ್ ಸಾಗರ ಹಾರ್ತಾ ಇದ್ದಾಗ ಎಲ್ಲೋ ಬಿದ್ದೋಯ್ತಪ್ಪ, ತಂದು ಕೊಟ್ರೆ 100 ಕೋಟಿ ಕೊಡ್ತೇನೆ ಅಂತ. ಯಾರು ಹೋಗ್ತಾರೆ? ಉಂಗುರ, ಸಣ್ಣ ಪದಾರ್ಥ, ಸಮುದ್ರ ಮುಳು ಸತ್ತೋಗ್ತಾರೆ. ಹಾಗೆ ಸ್ವರೇಶ್ವರಾಚಾರ್ಯರವರ ವಾರ್ಷಿಕ ಅಮೃತ ಸರೋವರ ಮುಳುಗಿಬಿಟ್ರೆ ಬದುಕಿಬಿಡ್ತಾರೆ. ಆದ್ರೆ ಮುಳುಗಿದ್ರೆ ಬ್ರಹ್ಮಜ್ಞಾನವಾಗಿಬಿಡುತ್ತೆ. ಯಾವುದೇ ಶ್ಲೋಕವನ್ನ ತೆಗೆದುಕೊಂಡು ಅರ್ಥ ಮಾಡಿಕೊಂಡವರು ಬ್ರಹ್ಮಜ್ಞಾನ ಗ್ಯಾರಂಟಿ ಅಂತ ಸ್ವರೇಶ್ವರಾಚಾರ್ಯರವರ ವಾರ್ಷಿಕಗಳೆಂಬ ಅಮೃತ ಸಾಗರದಿಂದ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ಒಂದೊಂದೇ ಅಮೃತ ಬಿಂದುಗಳನ್ನ ನಮಗೆ ತೆಗೆದುಕೊಡ್ತಾ ಇದ್ದಾರೆ. ನಗುರೋ ರಸಿಕಂ ತತ್ವಂ, ನಗುರೋ ರಸಿಕಂ ತಪ, ನಗುರೋ ರಸಿಕಂ ಜ್ಞಾನಂ, ಸತ್ಯಂ ಸತ್ಯಂ ವದಾಮ್ಯಂ. ತಸ್ಮಾದಾದ್ದರಿಂದ ಅಧ್ಯಾಸಸ್ಯಾಪಿ ಸತಃ ಅನಾದಿತ್ವಂ ನ ವಿರುದ್ಧತೆ. ಇಷ್ಟೆಲ್ಲ ಹೇಳ್ಕೊಂಡು ಬಂದು, ತಸ್ಮಾದಾದ್ದರಿಂದ ಧ್ಯಾಸಸ್ಯ, ಅಧ್ಯಾಸವು ಅನಾದಿಯಾಗಿದ್ದರೂ, ಅಧ್ಯಾಸಸ್ಯ ಅನಾದಿತ್ವೇ ಅಪಿ ಅಥವಾ ಅನಾದಿತ್ವಂ ಅಧ್ಯಾಸಸ್ಯಾಪಿ, ಅಧ್ಯಾಸಕ್ಕೂ ಕೂಡ ಅನಾದಿತ್ವವಿದ್ದರು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಏವಮಯಮನಾದಿರನಂತಹ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ ಅಂದಿದ್ದಾರೆ. ಅಧ್ಯಾಸವನ್ನ ಅನಾದಿಯಾಗಿದ್ದರೂ ಸಹಿತ ನಮ್ಗೇನು ತೊಂದರೆ ಇಲ್ಲ, ಅನಾದಿಯಾಗಿದೆ. ಯಾವಾಗ? ಅಜ್ಞಾನ ಸ್ಥಿತಿಯಲ್ಲಿ. ಜ್ಞಾನೋದಯವಾದ ಕೂಡಲೇ ಇಲ್ಲೇ ಇಲ್ಲ. ಯಾವುದು ಅನಾದಿಯಾಗಿ ತೋರ್ತಾ ಇತ್ತ ಎಚ್ಚರವಾಗ್ಕೊಳ್ಳಿ. ಒಂದು ಉದಾಹರಣೆ, ಕನಸಿನಲ್ಲಿ ಸಮುದ್ರವನ್ನು ನೋಡ್ತಾ ಇದ್ದೇವೆ, ಸಮುದ್ರ ಸ್ನಾನ ಮಾಡ್ತಾ ಇದ್ದೇವೆ. ಆ ಸಮುದ್ರ ಅನಾದಿಯಾಗಿದೆ. ಯಾವತ್ತಿನಿಂದ ಸಮುದ್ರ ಸೃಷ್ಟಿಯಾಯಿತು ನಮ್ಗೆ ಗೊತ್ತಿಲ್ಲ.
ನಮ್ಮ ತಂದೆ ಕಾಲದಲ್ಲೂ ಇತ್ತು, ಅಜ್ಜನ ಕಾಲದಲ್ಲಿ ಇತ್ತು. ಸಾವಿರಾರು ವರ್ಷಗಳಿಂದ ಅನಾದಿಯಾಗಿ ಸಮುದ್ರ ಇದೆ ಅಂತ ಎಚ್ಚರವಾದರೆ ಅನಾದಿಯಾಗಿದ್ದ ಸಮುದ್ರ ಇದೆಯಾ? ಒಂದು ಸಿನಿಮಾ ದೃಷ್ಟಾಂತ, ಮತ್ತೊಂದು ಸ್ವಪ್ನ ದೃಷ್ಟಾಂತ. ಇದನ್ನು ಇಟ್ಕೊಂಡು ಅದ್ವೈತ ವೇದಾಂತವನ್ನ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಸ್ವರ್ಗಾನಿರೂಪಣೆ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಆದ್ದರಿಂದ ಅಧ್ಯಾಸವನ್ನು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅನಾದಿ ಎಂದು ಹೇಳಿದ್ದರೂ ನ ವಿರುದ್ಧತೆ, ನಮಗೆ ಯಾವ ವಿರೋಧ? ಅನಾದಿಯಾಗಿದೆ. ಯಾವಾಗ? ಅವಿದ್ಯಾದಶೆಯಲ್ಲಿ. ಜ್ಞಾನ ಬಂದ ಕೂಡಲೇ ಜ್ಞಾತೆ ದ್ವೈತಂ ನ ವಿದ್ಯತೆ ಇಲ್ವೇ. ಸಿನಿಮಾ ನೋಡುತ್ತಿರುವಾಗ ಎಷ್ಟು ಪದಾರ್ಥಗಳಿವೆ ಅದರಲ್ಲಿ ಕೌಂಟ್ ಮಾಡ್ತಾ ಬನ್ನಿ. 1000 ಪದಾರ್ಥ ಇರುತ್ತೆ. 1000 ಪದಾರ್ಥ. ಬಾಳೆಹಣ್ಣು, ಕಿತ್ತಳೆ ಹಣ್ಣು, ಹುಲಿ, ಸಿಂಹ, ಸಮುದ್ರ, ರಾಜ, ರಾಣಿ, ಕಳ್ಳ, ಹೆಂಗಸರು, ಸಂಗೀತ, ಕುಸ್ತಿ ಎಲ್ಲ ಇದೆ. ಎಲ್ಲ ಸತ್ಯವಾಗಿದೆ. ಸಿನಿಮಾ ಮುಗಿದ ಕೂಡಲೇ ಏನಿದೆ ಅಲ್ಲಿ? ಬರೀ ಪರದೆ ಅಷ್ಟೇ ಇದೆ. ತಸ್ಮಾದಾದ್ದರಿಂದ ಅಧ್ಯಾಸಸ್ಯಾಪಿ ಸತಃ ನಾನಾದಿತ್ವಂ, ಅಧ್ಯಾಸವೇ ಆಗಿದ್ದರು, ಅವಿದ್ಯೆಯೇ ಆಗಿದ್ದರು. ಅದನ್ನು ಶಂಕರಾಚಾರ್ಯರು ಅನಾದಿ ಅಂತ ಕರೆದಿದ್ದಾರಲ್ಲ, ಅದರಲ್ಲಿ ಯಾವ ವಿರೋಧವೂ ಇಲ್ಲ. ಸ್ವಾಮಿ ಅನಾದಿ ಅಂತ ಆಗಿಬಿಟ್ರೆ ಹೋಗ್ಬಾರ್ದಲ್ಲ ಅಂತೆಲ್ಲ ಆರ್ಗ್ಯುಮೆಂಟ್ ಬೇಕಾಗಿದೆ. ಮುಂದಕ್ಕೆ ಹೋಗೋಣ. ಯತ್ ಪುನಃ ಪ್ರತ್ಯಯ ವ್ಯಪದೇಶ್ಯತ್ವಂ ತಸ್ಯ ತತ್ ಪ್ರತೀಯತೆ ಅನೇನ ಇತಿ ವ್ಯುತ್ಪತ್ತ್ಯ ಚೈತನ್ಯಾನುವಿದ್ಧತ್ವೇನ ಚಿದಾಭಾಸತ್ವಂ ಅಭಿಪ್ರೇತ್ಯ ನತು ಅಂತಃಕರಣವೃತ್ತಿತ್ವಂ ಅಭಿಪ್ರೇತ್ಯ ಇತ್ಯವಿರೋಧ. ಇನ್ನೊಂದು ಪಾಯಿಂಟ್. ಈ ಅಧ್ಯಾಸವನ್ನ ಭಗವತ್ಪಾದ ಶಂಕರಾಚಾರ್ಯರವರು ಮಿಥ್ಯಾ ಪ್ರತ್ಯಯ ಅಂದ್ಬಿಟ್ರು. ಎಷ್ಟು ಚೆನ್ನಾಗಿ ವಿವರಿಸ್ತಾ ಇದ್ದಾರೆ. ಏವಂ ಅಯಂ ಅನಾದಿ ಅನಂತ ಮಿಥ್ಯಾ ಪ್ರತ್ಯಯ ರೂಪ ಅಧ್ಯಾಸ ಅಂದಿದ್ದಾರೆ. ಅಧ್ಯಾಸವನ್ನ ಭಗವತ್ಪಾದ ಶಂಕರರು ಅನಾದಿ ಎಂದು ಅನಂತವೆಂದು ಕರೆದು ಮಿಥ್ಯಾ ಪ್ರತ್ಯಯ ಅಂದ್ಬಿಟ್ರು. ಪ್ರತ್ಯಯ ಎನ್ನುವ ಮಾತಿಗೆ ಅಂತಃಕರಣದ ವೃತ್ತಿ ಅಂತ ಅರ್ಥ. ಇಲ್ಲ, ಹಾಗೆ ಅರ್ಥವಲ್ಲ. ಯತ್ ಪುನಃ ಎತ್ತು. ಇನ್ನು ಒನ್ ಮೋರ್ ಒಬ್ಜೆಕ್ಷನ್. ಪ್ರತ್ಯಯ ವ್ಯಪದೇಶ್ಯತ್ವಂ ತಸ್ಯ ಅಧ್ಯಾಸಸ್ಯ, ಆ ಅಧ್ಯಾಸವನ್ನು ಶಂಕರರು ಪ್ರತ್ಯಯ ಎನ್ನುವ ಶಬ್ದದಲ್ಲಿ ಕರೆದಿದ್ದಾರೆ. ನೋಡಿ, ಪ್ರತ್ಯಯ ವ್ಯಪದೇಶ್ಯತ್ವಂ, ಪ್ರತ್ಯಯ ವ್ಯಪದೇಶೇನ ವಾಚ್ಯತ್ವಂ, ಪ್ರತ್ಯಯ ವ್ಯಪದೇಶ್ಯತ್ವಂ, ಪ್ರತ್ಯಯ ವ್ಯಪದೇಶತ್ವವಲ್ಲ, ಪ್ರತ್ಯಯ ಎನ್ನುವ ಶಬ್ದದಿಂದ ಕರೆಯಲ್ಪಡುವ ವಸ್ತು ವ್ಯಪದೇಶ್ಯ. ಒಂದು ವ್ಯಪದೇಶ, ಮತ್ತೊಂದು ವ್ಯಪದೇಶ್ಯಂ. ಈ ಅಧ್ಯಾಸವನ್ನ ಶಂಕರರು ಪ್ರತ್ಯಯ ಎಂದು ಕರೆದಿದ್ದಾರಲ್ಲ. ಎಲ್ಲಿ? ಮಿಥ್ಯಾ ಪ್ರತ್ಯಯ ರೂಪ ಎಂದು ಕರೆದಿದ್ದಾರಲ್ಲ. ಅಂದರೆ ತಸ್ಯ ತತ್, ಅದು ಪ್ರತ್ಯಯ ಅಂದ್ರೇನು? ಪ್ರತೀಯತೆ ಅನೇನ ಇತಿ ಪ್ರತ್ಯಯ. ತೋರ್ತಾ ಇದೆ. ಯಾವುದು ತೋರುತ್ತಿದೆಯೋ ಅದು ಪ್ರತ್ಯಯ ಅನ್ಸದು. ಪ್ರತೀಯತೆ ಅನೇನ ಇತಿ ಪ್ರತ್ಯಯ. ಇದು ವ್ಯುತ್ಪತ್ಯ. ವ್ಯಾಕರಣ ವ್ಯುತ್ಪತ್ತಿ ಬಹಳ ಸೂಕ್ಷ್ಮ. ಪ್ರತ್ಯಯ ಎನ್ನುವ ಮಾತಿಗೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ವ್ಯಾಖ್ಯಾನ ಪ್ರತೀಯತೆ ಅನೇನ, ಇವನಿಂದ ಕಾಣ್ತಾ ಇದೆ. ಯಾರಿಂದ? ಅಜ್ಞಾನಿಯಿಂದ ಕಾಣುತ್ತಿರುವುದರಿಂದ ಪ್ರತ್ಯಯ ಅನ್ಸತ್ತು ತೋರ್ತಾ ಇದೆ. ಇತಿ ವ್ಯುತ್ಪತ್ಯ, ಈ ವ್ಯುತ್ಪತ್ತಿಯಿಂದ ಚೈತನ್ಯಾನುವಿದ್ಧತ್ವೇನ, ಚೈತನ್ಯದಿಂದ ಅಂಟುಕೊಂಡು ಚಿದಾಭಾಸತ್ವ ಅಭಿಪ್ರೇತ್ಯ. ಚಿತ್ ಚಿದಾಭಾಸ, ಚೈತನ್ಯ ಚೈತನ್ಯಾನುವಿದ್ಧತ್ವ,
ಚೈತನ್ಯದಿಂದ ಕೂಡಿಕೊಂಡು ತೋರ್ತಾ ಇದೆ. ಯಾವುದು? ಮಿಥ್ಯಾಪ್ರತ್ಯಯ. ಚಿದಾಭಾಸತ್ವ, ಚಿತ್ತಿನ ಆಭಾಸ ಉಳ್ಳದ್ದಾಗೆ. ಆತ್ಮನು ಚಿತ್ ಸ್ವರೂಪ, ಆತ್ಮನಾಭಾಸ ಅಂತಃಕರಣಮೇ ಬಿದ್ದು ಅದರ ಆಭಾಸದಿಂದ ಪ್ರತ್ಯಯ ಅಂತ ತೋರ್ತಾನೆ. ಇಷ್ಟಿಟ್ಕೊಂಡು ಪ್ರತ್ಯಯ ಅಂತ ಕರೆದಿದ್ದಾರೆಯೇ ಹೊರತುವೆ ನತು ಅಂತಃಕರಣ ವೃತ್ತಿತ್ವ. ಮಿಥ್ಯಾ ಪ್ರತ್ಯಯ ಅಧ್ಯಾಸ. ಅಧ್ಯಾಸವನ್ನ ಅಂತಃಕರಣದ ವೃತ್ತಿ ಎಂದು ಕರೆದಿಲ್ಲ. ಯಾಕೆಂದ್ರೆ ಅಂತಃಕರಣ ವೃತ್ತಿಯೇ ಅಧ್ಯಾಸದಿಂದ ಕಲ್ಪಿತವಾದದ್ದು. ಸೂತ್ರ ಅಂತಃಕರಣದಲ್ಲಿ ಏನೇನು ತೋರ್ತಾ ಇದೆಯೋ ಎಲ್ಲವೂ ಅಧ್ಯಾಸದ ಮರಿ. ಆದ್ದರಿಂದ ಅಂತಃಕರಣ ವೃತ್ತಿತ್ವವನ್ನ ಮನಸ್ಸು ಇಟ್ಕೊಂಡು ಹೇಳಿಲ್ಲ. ಪ್ರತ್ಯಯ ಅಂದೇನು? ಪ್ರತೀಯತೆ ತೋರ್ತಾ ಇದೆ. ಎಷ್ಟು ಅರ್ಥ ಮಾಡಿದೆ? ಕಿಂಚ ಇನ್ನೊಂದು ಪಾಯಿಂಟ್ ಇವಾಗ ಬಹಳ ಸುಂದರವಾದ ಪಾಯಿಂಟ್. ಏನು? ನ ವಯಂ ಅಹಮಧ್ಯಾಸಸ್ಯ ಪ್ರಾಗಭಾವಾದಿ ವದನಾದಿ ಪ್ರಾಕಾಲವರ್ತಿತ್ವಾತಿ ಅನಾದಿತ್ವಂ ಬ್ರೂಮಹೇ. ಪ್ರೀತಿ ಮಿಸ್ಟೇಕನಾಗಿದೆ ಈಗ. ಕಿಂಚ ನ ವಯಂ ಅಹಮಧ್ಯಾಸಸ್ಯ ಪ್ರಾಗಭಾವಾದಿವತ್ ರಾಮ ರಾಮ ಅನಾದಿ ಪ್ರಾಕಾಲವರ್ತಿತ್ವಾತಿ ಅನಾದಿತ್ವಂ ಬ್ರೂಮಹೇ. ಇದನ್ನು ತಿಳ್ಕೊಂಬಿಡಿ ದಯವಿಟ್ಟು, ಪ್ರಿಂಟಿ ಮಿಸ್ಟೇಕ್ ಆಗ್ಬಿಟ್ಟಿದೆ. ಕಿಂಚ ನ ವಯಂ ಅಹಮಧ್ಯಾಸಸ್ಯ ಪ್ರಾಗಭಾವಾದಿವತ್ ಕೂಡಿಸ್ಬೇಕು. ಅನಾದಿ ಪ್ರಾಕಾಲವರ್ತಿತ್ವಾತೆ ಅನಾದಿತ್ವಂ ಬ್ರೂಮಹೇ. ನೋಡಿ, ಇದು ಗಹನವಾದ ವಿಷಯ. ಅಧ್ಯಾಸ ವಾಕ್ಯದ ವ್ಯಾಖ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ತುಂಬಾ ಆಳವ ವಿಚಾರ ಮಾಡ್ತಾ ಇದ್ದಾರೆ. ಇದು ಹೇಗೆ ಓದ್ಬೇಕು ನೋಡಿ. ಕಿಂಚ ನ ವಯಂ ಅಹಮಧ್ಯಾಸಸ್ಯ ಪ್ರಾಗಭಾವಾದಿವತ್ ಅನಾದಿ ಪ್ರಾಕಾಲವರ್ತಿತ್ವಾತ್ ಅನಾದಿತ್ವಂ ಬ್ರೂಮಹೇ. ಕಥಂ ತರ್ಹಿ ಕಿಂ ತರ್ಹಿ ಕಾಲಾದೇರಪಿ ಅಧ್ಯಾಸ ಕಾರ್ಯತ್ವಾತ್ ಕಾಲಕೃತ ಪರಿಚ್ಛೇದ ಸಂಭವಾತ್ ಯದಪ್ಯುಕ್ತಂ ವಾರ್ತಿಕ ಕಾರ್ಯ. ಏನು ಗುರುಗಳು ವಾರ್ತಿಕ ಹಿಡ್ಕೊಂಡ್ಬಿಟ್ಟಿದ್ದಾರೆ. ತದೇ ತನ್ನಿತ್ಯಂ ಅಜ್ಞಾನಂ ಜಜ್ಜಕಾಲ ಅನಾಪ್ನುತೆ ಸರ್ವಕಾಲಾನುವತ್ಯೇವ ಲೋಕೆ ನಿತ್ಯಮಿತಿ ಹಿರಿಯತೆ. ಬಂದು ನಾಳೆ ಹೇಳ್ತೀನಿ. ಆಗಂತು ಚೇದಿ ಅಜ್ಞಾನಂ ಅನಿರ್ಮೋಚ್ಯ ಪ್ರಸಜ್ಯತೆ ಪುರೇವಾನಾಗತಂ ಭೂಯಃ ನೇಷ್ಯತೀತ್ಯತ್ರ ಕಾಪ್ರಮ. ಎರಡು ವಾರ್ತಿಕೆಗಳನ್ನ ಕೋಟ್ ಮಾಡಿ ಅಧ್ಯಾಸದ ಸ್ವರೂಪವನ್ನ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ತಿಳಿಸುತ್ತಿದ್ದಾರೆ. ಇಂಥ ಪೂಜ್ಯ ಸದ್ಗುರುಗಳ ಪಾದ ಪದ್ಮಗಳಿಗೆ ಅನಂತಾನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಇಲ್ಲಿ ಉಪನ್ಯಾಸವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಕೆಡದಿರಿ ಬರಿದೆ ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯಃ ಶೃಣ್ವಂತೋಪಿ ಬಹವೋಯಂ ನ ವಿದ್ಯುಃ ಆಶ್ಚರ್ಯೋ ವಕ್ತಾ ಕುಶಲೋಸ್ಯ ಲಬ್ಧಾ ಆಶ್ಚರ್ಯೋ ಜ್ಞಾತಾ ಕುಶಲಾನುಶಿಷ್ಟಃ ಎಂಬುದು ಕಠೋಪನಿಷತ್ತಿನಲ್ಲಿ ಮೃತ್ಯುದೇವತೆ ಬಾಲಕ ನಚಿಕೇತನಿಗೆ ಮಾಡಿದ ಉಪದೇಶ. ಭಗವಂತನು ಎಲ್ಲ ಅಂಗಾಂಗಗಳಿಗೂ ಶಕ್ತಿ ಕೊಟ್ಟು ಈ ಭೂಮಿಗೆ ಕಳುಹಿಸಿರುವುದು ಒಳ್ಳೆಯದನ್ನೇ ಕೇಳಲಿ, ಒಳ್ಳೆಯದನ್ನೇ ನೋಡಲಿ, ಒಳ್ಳೆಯದನ್ನು ಆಲೋಚಿಸಲಿ, ತನ್ನನ್ನು ತಾನು ತಿಳಿಯಲಿ ಎಂದು. ವೇದಾಂತ ಶ್ರವಣದಿಂದಲೇ ಅಜ್ಞಾನ ತೊಲಗಬೇಕು. ಸದ್ಗುರು ದೊರಕುವುದೇ ಕಷ್ಟ. ದೊರಕಿದರೂ ಅಂತಃಕರಣ ಶುದ್ಧಿ ಇರದೆ ಅರ್ಥವಾಗುವುದು ಕಷ್ಟ. ಆದರೆ ಯಾರು ಶ್ರವಣ ಮಾಡಿಸುತ್ತಾರೆಯೋ, ಶ್ರವಣ ಮಾಡುತ್ತಾರೆಯೋ, ಅನನ್ಯವಾಗಿ ಅನುಭವದಲ್ಲಿ ತಿಳಿಯುತ್ತಾರೆಯೋ ಅವರೇ ಕುಶಲಿಗಳು. ಆದ್ದರಿಂದ ಶ್ರವಣ ಮನನ ನಿಧಿಧ್ಯಾಸನಗಳೇ ಆತ್ಮಜ್ಞಾನಕ್ಕೆ ನೇರ ಸಾಧನ. ಕೆಡದಿರಿ ಬರಿದೆ
ಬರಿದೆ ಜಡಮತಿಗಳಿರ ಪಡದಿರಿ ಕಷ್ಟವಿಂತಡಿಗಡಿಗೆ ಪಡದಿರಿ ಕಷ್ಟವಿಂತಡಿಗಡಿಗೆ ಕೆಡದಿರಿ ಬರಿದೆ ಜಡಮತಿಗಳಿರ ಪಡದಿರಿ ಕಷ್ಟವಿಂತಡಿಗಡಿಗೆ ಪಡದಿರಿ ಕಷ್ಟವಿಂತಡಿಗಡಿಗೆ ದೇಹವೇ ನೀವೆಂದೋಹಿಸಿ ಸುಮ್ಮನೆ ಹಾಹೆಗಳಂದದಿ ಕುಣಿಯುತ್ತಿಹ ದೇಹವೇ ನೀವೆಂದೋಹಿಸಿ ಸುಮ್ಮನೆ ಹಾಹೆಗಳಂದದಿ ಕುಣಿಯುತ್ತಿಹ ಮೋಹವ ನೀಗುವ ಸೋಹಂ ಜ್ಞಾನವ ತರುವ ವಿಚಾರಕ್ಕೆ ಮನಗೊಡದೆ ಮೋಹವ ನೀಗುವ ಸೋಹಂ ಜ್ಞಾನವ ತರುವ ವಿಚಾರಕ್ಕೆ ಮನಗೊಡದೆ ತರುವ ವಿಚಾರಕ್ಕೆ ಮನಗೊಡದೆ ಕೆಡದಿರಿ ಬರಿದೆ ಜಡಮತಿಗಳಿರ ಪಡದಿರಿ ಕಷ್ಟವಿಂತಡಿಗಳಿಗೆ ಪಡದಿರಿ ಕಷ್ಟವಿಂತಡಿಗಳಿಗೆ ಜಗವಿದು ಕನಸಿನ ಬಗೆಯೇನದಿಲ್ಲಿಯ ಸೊಗವನೆ ನೆಚ್ಚುತ್ತ ಬಿಗುವಡೆವ ಜಗವಿದು ಕನಸಿನ ಬಗೆಯೇನದಿಲ್ಲಿಯ ಸೊಗವನೆ ನೆಚ್ಚುತ್ತ ಬಿಗುವಡೆವ ಮುಗುಧತೆ ಎಡಗುವ ಸೊಗಸಿನ ಸುರೆಯ ಮಿಗಿಲಿಹ ಬೋಧವ ಬರಗೊಡದೆ ಮುಗುಧತೆ ಎಡಗುವ ಸೊಗಸಿನ ಸುರೆಯ ಮುಗಿಲಿಹ ಬೋಧವ ಬರಗೊಡದೆ ಮಿಗಿಲಿಹ ಬೋಧವ ಬರಗೊಡದೆ ಕೆಡದಿರಿ ಬರಿದೆ ಜಡಮತಿಗಳಿರ ಪಡದಿರಿ ಕಷ್ಟವಿಂತಡಿಗಡಿಗೆ ಪಡದಿರಿ ಕಷ್ಟವಿಂತಡಿಗಡಿಗೆ ಮೂರು ಗುಣಗಳ ತೋರುವ ಮಾಯಾ ಸಂಸಾರದ ಬಲೆಯೊಳು ಬೀಳಿಸುವ ಮೂರು ಗುಣಗಳ ತೋರುವ ಮಾಯಾ ಸಂಸಾರದ ಬಲೆಯೊಳು ಬೀಳಿಸುವ ಕಾರಣ ವಿದ್ಯೆಯ ಮೀರಿದ ಶಂಕರ ಚಾರು ಚರಣದೆಡೆ ಪೊಡೆ ಮಾಡದೆ ಕಾರಣ ವಿದ್ಯೆಯ ಮೀರಿದ ಶಂಕರ ಚಾರು ಚರಣದೆಡೆ ಪೊಡೆ ಮಾಡದೆ ಚಾರು ಚರಣದೆಡೆ ಪೊಡೆ ಮಾಡದೆ ಕೆಡದಿರಿ ಬರಿದೆ ಜಡಮತಿಗಳಿರ ಪಡದಿರಿ ಕಷ್ಟವಿಂತಡಿಗಳಿಗೆ ಪಡದಿರಿ ಕಷ್ಟವಿಂತಡಿಗಳಿಗೆ